30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥ ಆಗಿದ್ದಾರೆ. ಒಬ್ಬ ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ. ಹೋಳಿ ಹಬ್ಬಕ್ಕೆ ಮಳವಳ್ಳಿಯ ಉದ್ಯಮಿಯೊಬ್ಬರು ಊಟ ಹಾಕಿಸಿದ್ರು. ಉಳಿದಂತ ಊಟವನ್ನ ಈ ವಿದ್ಯಾರ್ಥಿ ನಿಲಯಕ್ಕೆ ಕೊಟ್ಟು ಕಳಿಸಿದ್ದಾರೆ. ಊಟ ಮಾಡಿದಂತಹ ಸ್ಟೂಡೆಂಟ್ ಅಸ್ವಸ್ಥರಾಗ್ತಾರೆ. ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆದರೆ ದುರಂತ, ಒಬ್ಬ ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಟಿ ಕಾಗೇಪುರ ಅನ್ನುವಂಥ ಗ್ರಾಮದಲ್ಲಿರುವಂತಹ ಗೋಕುಲ ವಿದ್ಯಾಸಂಸ್ಥೆ ಅನ್ನುವಂಥ ಒಂದು ಸಂಸ್ಥೆ. ಸುಮಾರು 202 ವಿದ್ಯಾರ್ಥಿಗಳು LKGಯಿಂದ 8ನೇ ತರಗತಿಯವರೆಗೂ ಕೂಡ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲಿ 24 ವಿದ್ಯಾರ್ಥಿಗಳು ಮೇಘಾಲಯ ರಾಜ್ಯಕ್ಕೆ ಸೇರ್ತಕ್ಕಂಥ 24 ವಿದ್ಯಾರ್ಥಿಗಳನ್ನು ಇದೇ ಶಾಲೆಯಲ್ಲಿ ಇಟ್ಕೊಂಡು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಕೇವಲ ಶಾಲೆಯನ್ನು ನಡೆಸಲಿಕ್ಕೆ ಮಾತ್ರ ಇಲ್ಲಿ ಅನುಮತಿ ಇದೆ. ಆದರೆ ವಾಸ್ತವ್ಯಕ್ಕೆ ಅಂದರೆ ಹಾಸ್ಟೆಲ್ ಆಗಿ ಇಟ್ಕೊಳ್ಳಿಕ್ಕೆ ಅನುಮತಿ ಇಲ್ಲ. ನಮ್ಮ ಶಿಕ್ಷಣ ಇಲಾಖೆಯಿಂದ ನಾನು ಪಡೆದಂಥ ಮಾಹಿತಿಯ ಪ್ರಕಾರ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಅನುಮತಿ ಆಗಿಲ್ಲ. ಆದರೂ ಕೂಡ ಸುಮಾರು ಫುಡ್ ಪಾಯ್ಸನ್ಗೆ ಓರ್ವ ವಿದ್ಯಾರ್ಥಿ ಬಲಿಯಾದರೆ 29 ಜನ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರ್ತಕ್ಕಂತಹ ಘಟನೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಟಿ ಕಾಗೇಪುರ ಗ್ರಾಮದ ಗೋಕುಲಂ ವಿದ್ಯಾಸಂಸ್ಥೆಯಲ್ಲಿ ನಡೆದಿದೆ. ನಾನೀಗ ಆ ಗೋಕುಲಂ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಇದ್ದೀನಿ. ಇದೇ ಶಾಲೆಯಲ್ಲಿ ಕಲುಷಿತ ಆಹಾರವನ್ನು ಸೇವಿಸಿ 29 ಜನ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ರೆ ಓರ್ವ ವಿದ್ಯಾರ್ಥಿ ಸಾವನ್ನಪ್ಪಿರ್ತಕ್ಕಂಥದ್ದು. ಅಂದರೆ ಶುಕ್ರವಾರ ರಾತ್ರಿ, ಅವತ್ತು ಶುಕ್ರವಾರ ದಿನ ಹೋಳಿ ಹಬ್ಬ ಇತ್ತು. ಮಳವಳ್ಳಿಯ ಒಂದಷ್ಟು ಜನ ಹೋಳಿ ಹಬ್ಬವನ್ನು ಆಚರಿಸಿ ಹೋಳಿ ಹಬ್ಬದ ಪ್ರಯುಕ್ತ ಒಂದಷ್ಟು ಊಟವನ್ನು ಕೂಡ ಮಾಡಿಸಿದ್ರು. ಅಲ್ಲಿ ಉಳಿದಂತಹ ಊಟವನ್ನು ಈ ಶಾಲೆಗೆ ಕಳುಹಿಸಲಾಗಿತ್ತು. ಅವತ್ತು ರಾತ್ರಿ ಈ ಶಾಲೆಯದ್ದಂತಹ ವಿದ್ಯಾರ್ಥಿಗಳು ಅಂದರೆ 27 ಜನ ವಿದ್ಯಾರ್ಥಿಗಳು ಹೊರ ರಾಜ್ಯದ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು. 2 ಸ್ಥಳೀಯ ವಿದ್ಯಾರ್ಥಿಗಳು ಇಲ್ಲಿ ಟ್ಯೂಷನ್ಗೆ ಅಂತೇಳಿ ಬಂದಿದ್ರು. ಒಟ್ಟು 29 ಜನ ವಿದ್ಯಾರ್ಥಿಗಳು ಅದೇ ಊಟವನ್ನು ಸೇವಿಸಿದ್ರು. ಆದರೆ ಅದರ ಮಾರನೆಯ ಬೆಳಿಗ್ಗೆ ಮಧ್ಯಾಹ್ನದ ಆಸುಪಾಸಿನಲ್ಲಿ ಎಲ್ರಿಗೂ ಕೂಡ ವಾಂತಿ ಭೇದಿ ಕಾಣಿಸ್ಕೊಂಡಿದೆ. ತತ್ಕ್ಷಣವೇ ವೈದ್ಯರು ಬಂದು ಚಿಕಿತ್ಸೆಯನ್ನು ನೀಡಿ ಹೋಗಿದ್ರು. ಆನಂತರದಲ್ಲಿ ಒಂದಷ್ಟು ಆರೋಗ್ಯದಲ್ಲಿ ಚೇತರಿಕೆಯನ್ನು ಕೂಡ ಕಂಡಿತ್ತು. ಅದರಲ್ಲೊಬ್ಬ ವಿದ್ಯಾರ್ಥಿ ಅರುಣಾಚಲ ಪ್ರದೇಶದ ಮೇಘಾಲಯ ಮೂಲದ 13 ವರ್ಷದ ಕೇರ್ಲಾಂಗ್ ಅನ್ನುವಂತಹ ವಿದ್ಯಾರ್ಥಿ 6ನೇ ತರಗತಿ ವ್ಯಾಸಂಗ ಮಾಡ್ತಾ ಇದ್ದ. ಆತನು ಕೂಡ ಒಂದಷ್ಟು ಆರೋಗ್ಯವಾಗಿದ್ದ, ಓಡಾಡಿಕೊಂಡಿದ್ದ ಅಂತೇಳಿ ಇಲ್ಲಿನ ವ್ಯವಸ್ಥಾಪಕರು ಮಾಹಿತಿಯನ್ನು ಕೊಡ್ತಾರೆ. ಆದರೆ ಏಕಾಏಕಿ ಇವತ್ತು ಬೆಳಿಗ್ಗೆ ಆತ ಸಡನ್ ಆಗಿ ಡೆತ್ ಆಗಿರ್ತಕ್ಕಂಥದ್ದು. ಇನ್ನುಳಿದಂತೆ ವಾಂತಿ ಭೇದಿಯನ್ನು ಕಾಣಿಸ್ಕೊಂಡಿತ್ತು 27 ಜನ ವಿದ್ಯಾರ್ಥಿಗಳಲ್ಲಿ. ಅವರೆಲ್ಲರನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.